ಗೈಸ್ ಹಾನೆಸ್ಟ್ ಆಗಿ ಹೇಳೋದಾದರೆ ಡ್ಯೂರಿಂಗ್ ಮೈ PUC ಟೈಮ್ ಐ ರೀಚ್ಡ್ ದ ಸ್ಟೇಜ್ ವೇರ್ ಐ ಫೆಲ್ಟ್ ಐ ಮೇ ಫೇಲ್. ನೋ ಮಾರ್ಕ್ಸ್, ನೋ ಕಾನ್ಫಿಡೆನ್ಸ್, ನೋ ಕ್ಲಾರಿಟಿ. If today I am making this video, this is not because of luck, this is because of the system, this is because of the plan I did, and this is because of the hard work and consistency I maintained. ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆ್ಯಂಡ್ ನೀವು ಇನ್ನೂ ಲೋ ಫೇಸ್ ಆಫ್ PUC ಇದ್ದೀರಾ, 50-60% ಸ್ಕೋರ್ ಮಾಡ್ತಾ ಇದ್ದೀರಾ ಅಂದರೆ, ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ 90% ರೀಚ್ ಆಗೋಕ್ಕೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದಂಗೆ ನೀವೇನಾದರೂ 50% 60% ಸ್ಕೋರ್ ಮಾಡ್ತಾ ಇದ್ದೀರಾ PUC ಅಂದರೆ ಹೇಗೆ 90% ಸ್ಕೋರ್ ಮಾಡ್ಬೋದು, ಹೇಗೆ ರೀಚ್ ಆಗ್ಬೋದು ಅಂತ ಒಂದು ವೀಡಿಯೋ ಮಾಡ್ತೀನಿ ಅಂದೆ. ಆ್ಯಂಡ್ ದಿಸ್ ಈಸ್ ದ ವಿಡಿಯೋ. ಆ್ಯಂಡ್ ನಾನು ಕೂಡ 50% 60%ಇಂದನೇ 93% ರೀಚ್ ಆಗಿದ್ದು, ಅದು ಬರೀ 2 ಮಂತ್ಸಲ್ಲಿ. ಸೊ ಐ ಹೋಪ್ ಈ ಸ್ಟ್ರಾಟಜಿ ನಿಮಗೂ ವರ್ಕ್ ಆಗುತ್ತೆ ಅಂತ, ನಾನು ಮಾಡಿದ ಪ್ಲ್ಯಾನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಟೋಟಲಿ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಲಿಟಲ್ ಬಿಟ್. ಸೊ ಗೈಸ್, ಶೇರಿಂಗ್ ಆಫ್ ಮೈ ಎಕ್ಸ್ಪೀರಿಯೆನ್ಸ್ ಅರೌಂಡ್ ಮೈ ಸೆಕೆಂಡ್ FA ಟೈಮಲ್ಲಿ ನಾನು ಆಲ್ಮೋಸ್ಟ್ ವೆರಿ ಬ್ಯಾಡ್ ಸಿಚುವೇಷನಲ್ಲಿದ್ದೆ, ಆಲ್ಮೋಸ್ಟ್ ಫೇಲಿಂಗ್ ಸಿಚುವೇಷನಲ್ಲಿದ್ದೆ. ಮ್ಯಾಕ್ಸ್ 40ಗೆ 19 ಬಂದಿತ್ತು ನನಗೆ. ನಾನು ಎಕ್ಸಾಮ್ ಬರ್ದಿದ್ದೀನೇ ಫೇಲ್ ಆಗ್ತೀನಿ ಅಂತ ಡಿಸೈಡ್ ಆಗಿದೆ. ದ ರೀಸನ್ ವಾಸ್ ನಾನು ಕ್ಲಾಸ್ ಅಟೆಂಡ್ ಆಗ್ತಾಯಿದ್ದೆ, ಬಟ್ ಕ್ಲಿಯರಾಗಿ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಇವತ್ತೇನಾದರೂ ಓದಿದ್ರೆ ತಿರ್ಗಾ ನಾಳೆ ಅಷ್ಟರಲ್ಲಿ ಮರ್ತೋಗ್ತಾಯಿದ್ದೆ. ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇರಲಿಲ್ಲ ಆ್ಯಂಡ್ ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಸೊ ನಾನು ಮ್ಯಾಕ್ಸ್ ಪೇಪರ್ ನೋಡಿದ ಮೇಲೆ ರಿಯಲೈಸ್ ಆಗಿದ್ದೇನು ಅಂತ ಅಂದರೆ, ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಆ್ಯನ್ಯುವಲಲ್ಲೂ ಫೇಲ್ ಆಗ್ತೀನಿ ಅಂತ. ಸೊ ನಾನು ನನ್ನ ಪ್ಲ್ಯಾನ್ಸ್ನ ಚೇಂಜ್ ಮಾಡಿದೆ. ಸೊ ಗೈಸ್, ಮೂವಿಂಗ್ ಆನ್ ಟು ದಿ ಮೇನ್ ಪಾರ್ಟ್. ನೀವೇನೇ ಕೆಲಸ ಮಾಡ್ತಾಯಿದ್ರು, ಒಂದು 5 ಮಿನಿಟ್ಸ್ ಈ ವಿಡಿಯೋಗೋಸ್ಕರ ನಿಮ್ಮ ರೂಮ್ಗೆ ಹೋಗಿ ಯಾವುದಾದ್ರೂ ಒಂದು ವೇಸ್ಟ್ ಪೇಪರ್ನ ತೊಗೊಂಡು ನಾನು ಏನು ಹೇಳ್ತೀನಿ ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ನಿಮ್ಮ ಪ್ಲ್ಯಾನ್ಸ್ನ ರೆಡಿ ಮಾಡಿ. ಸೊ ಫಸ್ಟ್ ಪಾರ್ಟ್ ಏನು ಮಾಡಬೇಕು ಅಂದರೆ, ನೀವು ಪ್ರಯಾರಿಟಿ ಮಾಡಬೇಕು. ನೀವು ಯಾವುದ್ರಲ್ಲಿ ತುಂಬ ವೀಕ್ ಇದ್ದೀರಾ ಅದನ್ನು ಫಸ್ಟ್ ಪ್ರಯಾರಿಟಿ ಮಾಡಿ, ನೀವು ಯಾವುದ್ರಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀರಾ ಅದನ್ನು ಲಾಸ್ಟ್ ಪ್ರಯಾರಿಟಿ ಮಾಡಿ. ಆ್ಯಂಡ್ ನೆಕ್ಸ್ಟು ಇವತ್ತಿನಿಂದ ಎಷ್ಟು ಡೇಸ್ ಇದೆ ನಿಮ್ಮ ಪ್ರಿಪ್ರೇಟ್ರಿಗಾಗಿರ್ಬೋದು, ಆ್ಯನ್ಯುವಲ್ಗಾಗಿರ್ಬೋದು, ಎಷ್ಟು ಡೇಸ್ ಇದೆ ಕೌಂಟ್ ಮಾಡಿ. ಐ ಸಜೆಸ್ಟ್ ಟಾರ್ಗೆಟ್ ಪ್ರಿಪ್ರೇಟ್ರಿ ಫಸ್ಟ್. ಅದನ್ನು ಟಾರ್ಗೆಟ್ ಮಾಡಿ, ಎಷ್ಟು ಡೇಸ್ ಇದೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಟೇಕ್ ಅಟ್ಲೀಸ್ಟ್ 3 ಸಬ್ಜೆಕ್ಟ್ಸ್. ಫಸ್ಟ್ ಬಂದ್ಬಿಟ್ಟು ನನಗೆ ಡಿಫಿಕಲ್ಟ್ ಅನ್ಸೋದು ಮ್ಯಾಕ್ಸ್, ಸೆಕೆಂಡ್ ಫಿಸಿಕ್ಸ್, ಆಮೇಲೆ ಕೆಮಿಸ್ಟ್ರಿ. ಆ್ಯಂಡ್ ನಾನು ಕೋರ್ ಸಬ್ಜೆಕ್ಟ್ನ ಇನ್ಕ್ಲೂಡ್ ಮಾಡಲ್ಲ. ನಿಮಗೇನಾದರೂ ಅದು ಕಷ್ಟ ಅನಿಸಿದ್ರೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಲ್ಯಾಂಗ್ವೇಜಸ್ಗೆ ಲಾಸ್ಟ್ 2-3 ಡೇಸ್ ಸಾಕು ಅನಿಸುತ್ತೆ ಅದನ್ನು ಆರಾಮಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ನಾನಿಲ್ಲಿ 3 ಸಬ್ಜೆಕ್ಟ್ಸ್ನ ತೊಗೋತಾ ಇರೋದ್ರಿಂದ ಒಂದು ರಫಾಗಿ ಒಂದು 15 ಡೇಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೀವು ಅದನ್ನು ಡಿವೈಡ್ ಮಾಡಿ, ಈಚ್ ಸಬ್ಜೆಕ್ಟ್ಗೆ 5 ಡೇಸ್ ಅಂತ ಬರುತ್ತೆ. ಸೊ ನೀವೇನು ಮಾಡಬೇಕು 5 ಡೇಸಲ್ಲಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ನೀವೇನು ಮಾಡಬೇಕು 5 ಡೇಸಲ್ಲಿ ಅಂದರೆ, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಒನ್ ಶಾಟ್ ಲೆಕ್ಚರ್ಸ್. ಸೊ ಗೈಸ್, ಒನ್ ಶಾಟ್ ಲೆಕ್ಚರ್ಸಲ್ಲಿ ನೀವೇನು ಮಾಡಬೇಕು ಅಂದರೆ, ಒಂದು ಫುಲ್ ವೀಡಿಯೋನ ಕಂಪ್ಲೀಟಾಗಿ 1x ನೋಡಬೇಕು ಮೇಯ್ನಾಗಿ. ಆ್ಯಂಡ್ ನಿಮ್ಗೆ ಯಾವ ಟಾಪಿಕ್ ಅರ್ಥ ಆಗ್ತಾಯಿಲ್ಲ ಅದನ್ನು ರಿಪೀಟ್ ಮಾಡಿ ನೋಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ನೀವೇನು ಮಾಡಬೇಕು, ಒನ್ ಶಾಟ್ ಲೆಕ್ಚರ್ ಮುಗ್ದಾದ್ಮೇಲೆ ಅಂದರೆ ನಿಮ್ಮ ಬುಕ್ನ ಕ್ಲೋಸ್ ಮಾಡಿ, ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ನೀವು ಒಂದು ನೋಟ್ಸ್ನ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ನೀವು ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವಾಗ ನಿಮ್ಮ ಓನ್ ವರ್ಡ್ಸಲ್ಲಿ ನೋಟ್ಸ್ನ ಪ್ರಿಪೇರ್ ಮಾಡ್ತೀರಾ ಆವಾಗ ನೀವು ರಿಮೆಂಬರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಈ PUCಲಿ ಬರೆದು ಪ್ರಾಕ್ಟೀಸ್ ಮಾಡೋದು ಆ್ಯಂಡ್ ಕಾನ್ಸೆಪ್ಟ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ರಿವಿಷನ್ ಸಿಸ್ಟಮ್. ರಿವಿಷನ್ ಅಂತೂ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನಾನು ತುಂಬ ಸ್ಟ್ರಿಕ್ಟಾಗಿ ರಿವಿಷನ್ಸ್ನ ಫಾಲೋ ಮಾಡಿದೆ. ನಾನು ಇವತ್ತೇನು ಓದಿದೆ ಅದನ್ನು ನಾಳೆ ತಿರ್ಗಾ ರಿವೈಸ್ ಮಾಡಿನೇ ಸ್ಟಾರ್ಟ್ ಮಾಡ್ತಾಯಿದ್ದಿದ್ದು. ಎಕ್ಸಾಂಪಲ್, ನೀವು ಇವತ್ತೇನಾದರೂ 2 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ತಿರ್ಗಾ ನಾಳೆ ಬೆಳಗ್ಗೆ ಆ 2 ಚಾಪ್ಟರ್ನ ರಿವಿಷನ್ ಮಾಡಿ, ಫಸ್ಟಿಂದ ಎಂಡ್ವರೆಗೂ ರಿವಿಷನ್ ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗಬೇಕು. ನೀವು ಈ 2 ಚಾಪ್ಟರ್ಸ್ನ ರಿವಿಷನ್ ಮಾಡೋಕ್ಕೆ ಆಲ್ಮೋಸ್ಟ್ 2 to 3 ಅವರ್ಸ್ ಆಗುತ್ತೆ, ಅದೇನು ಡಿಫ್ರೆನ್ಸ್ ಆಗೋಲ್ಲ. ಆ್ಯಂಡ್ ಡೈಲಿ ಸ್ಮಾಲ್ ರಿವಿಷನ್ ಮಾಡೋದ್ರಿಂದ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇದರಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ ಸ್ಟಡಿ ಅವರ್ಸ್. ನಾನು ಇದನ್ನು ಸಜೆಸ್ಟ್ ಮಾಡಲ್ಲ, ಎಂತಕ್ಕಂದರೆ ನಿಮ್ಮ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 14 ಅವರ್ಸ್ 16 ಅವರ್ಸ್ ಓದೋದು ನಿಮ್ಮ ಹೆಲ್ತ್ ಮೇಲೆ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಫಿಕ್ಸ್ಡ್ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಮೀನ್ಸ್ 9 to 9, 10 to 10 ಆರ್ 8 to 8. ಇದರಲ್ಲಿ ನೀವು 3 to 4 ಅವರ್ಸ್ ಗ್ಯಾಪ್ ಅಂತೂ ತೊಗೋತೀರಾ. ಮೇಯ್ನಾಗಿ ಇಂಪಾರ್ಟೆಂಟ್ ಆಗೋದೇನು ಅಂದರೆ, ನೀವು ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ನೋದಲ್ಲ, ಎಷ್ಟು ಅವರ್ ಫೋಕಸ್ಡ್ ಆಗಿದ್ದೀರಾ ಅಂತ. ನೀವು ಯಾವಾಗ ಓದ್ತಾ ಇದ್ದೀರಾ ನಿಮ್ಮ ಫೋನ್ಸ್ನ ಸೈಲೆಂಟಲ್ಲಿಡಿ ಆ್ಯಂಡ್ ಕಮ್ ಔಟ್ ಆಫ್ ದ ಡಿಸ್ಟ್ರಾಕ್ಷನ್. ಫುಲ್ ಕಾನ್ಸಂಟ್ರೇಷನ್ ನಿಮ್ಮ ಸ್ಟಡೀಸ್ ಮೇಲೆ ಇರಬೇಕು.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಮೆಂಬರಿಂಗ್. ನೀವು ಯಾವಾಗ ನಿಮ್ಮ ಓನ್ ನೋಟ್ಸ್ನ ಪ್ರಿಪೇರ್ ಮಾಡ್ತೀರಾ, ರಿಮೆಂಬರಿಂಗ್ ಪವರ್ ತುಂಬಾ ಇಂಕ್ರೀಸ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಓನ್ ನೋಟ್ಸ್ನ ಪ್ರಿಪೇರ್ ಮಾಡಬೇಕು. ಅದನ್ನು ನೆಕ್ಸ್ಟು ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಪಾಯಿಂಟ್ ವೈಸ್ ಓದೋಕ್ಕೆ ಥಿಂಕ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಓದೋಕ್ಕೆ ಥಿಂಕ್ ಮಾಡಿ. ಅದು ತುಂಬಾ ಹೆಲ್ಪ್ ಆಗುತ್ತೆ, ಈಸಿಯಾಗಿರುತ್ತೆ. ಆ್ಯಂಡ್ ಕೀವರ್ಡ್ಸ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ ಓದೋಕ್ಕೆ ಟ್ರೈ ಮಾಡಿ. ಲಿವಿಂಗ್ ದಿಸ್ ಆಲ್ ಸೈಡ್ ನಿಮಗೆ ತುಂಬ ಮ್ಯಾಟರ್ ಆಗೋದು ನೆಕ್ಸ್ಟು 2 ಮಂತ್ಸ್ ಕನ್ಸಿಸ್ಟೆನ್ಸಿ. ನೀವೆಷ್ಟು ಕನ್ಸಿಸ್ಟೆನ್ಸಿಯಾಗಿರ್ತೀರಾ ಅಷ್ಟು ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೇನಾದರೂ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅನ್ನೋದು ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಇಲ್ಲ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಆಲ್ರೆಡಿ ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳಿದ್ದೀನಿ, ಆ ವೀಡಿಯೋಸ್ನು ನೀವು ನೋಡ್ಬೋದು. ಸೊ ಗೈಸ್, ಲಾಸ್ಟಲ್ಲಿ ಎಲ್ಲ ಸಮರೈಸ್ ಮಾಡಿ ಹೇಳೋದಾದರೆ ನಿಮಗೆ ಬೇಕಾಗಿರೋದು ಇವಾಗ ಓನ್ಲಿ 2 ಥಿಂಗ್ಸ್. ಫಸ್ಟ್ ಒನ್ ಕನ್ಸಿಸ್ಟೆನ್ಸಿ, ಸೆಕೆಂಡ್ ಒನ್ ಪ್ರಾಪರ್ ಪ್ಲ್ಯಾನಿಂಗ್. ನಿಮ್ಗೇನಾದರೂ ಈ ಪ್ಲ್ಯಾನಿಂಗ್ ಇಷ್ಟ ಆಗಿಲ್ಲ ಅಂತ ಅಂದರೆ AI ಇದೆ, ChatGPT ಇದೆ. ನೀವು ಒಂದು ½ ಅನ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ನ ಕೊಡುತ್ತೆ ನೆಕ್ಸ್ಟ್ 2 ಮಂತ್ಸ್ ಹೇಗಿರಬೇಕು ಅಂತ. ಸೊ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ 2 ಮಂತ್ಸ್ ಏನಾದರೂ ನೀವು ಕನ್ಸಿಸ್ಟೆನ್ಸಿ ಆಗಿದ್ದರೆ ನೀವು 90% ಸ್ಕೋರ್ ಮಾಡ್ಬೋದು. ಸೊ ಗೈಸ್, ನೀವೇನಾದರೂ ನಿಮ್ಮ ಲೋ ಫೇಸಲ್ಲಿದ್ದರೆ, PUCಲಿ 50% 60% ಸ್ಕೋರ್ ಮಾಡ್ತಾಯಿದ್ದೀನಿ ಇನ್ನೂ ಅಂತ ಅಂದರೆ, ಯು ನಾಟ್ ನೀಡ್ ಟು ಬಿ ಎನಿ ಜೀನಿಯಸ್ ಟು ಗೆಟ್ ವೆಲ್ ಸ್ಕೋರ್ಡ್ ಇನ್ PUC. ನಿಮಗೆ ಒಂದು ಸಿಸ್ಟಮ್ ಇರಬೇಕು ಆ್ಯಂಡ್ ಒಂದು ಡಿಸಿಪ್ಲಿನ್, ಒಂದು ಕನ್ಸಿಸ್ಟೆನ್ಸಿ, ಪ್ರಾಪರ್ ಪ್ಲ್ಯಾನಿಂಗ್ ಇದ್ದರೆ ಸಾಕು. ಆ್ಯಂಡ್ PUCಲಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್, ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಇಷ್ಟು ಗೊತ್ತಿದ್ರೆ ಸಾಕು, ಆರಾಮಾಗಿ 90% ಪ್ಲಸ್ ಸ್ಕೋರ್ ಮಾಡ್ಬೋದು. ಸೊ ಗೈಸ್, ಇಫ್ ಐ ಕುಡ್ ಕಮ್ ಔಟ್ ಆಫ್ ಮೈ ಲೋ ಫೇಸ್, ಈವನ್ ಯು ಕ್ಯಾನ್ ಕಮ್ ಔಟ್. ಸೊ ಗೈಸ್, ಆಟ್ ದಿ ಎಂಡ್, start with one decision, start with one chapter. Don't focus on marks, focus on your efforts. ರಿಸಲ್ಟ್ಸ್ ನಿಮ್ಮನ್ನೇ ಫಾಲೋ ಮಾಡ್ಕೊಂಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು KCT ರಿಲೇಟೆಡ್ ಅಂಡರ್ 5000 ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ಮಿಸ್ ಇಟ್ ಔಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.